ನಡೀತಾ ಇದೆ. ಕಾಲಾವಕಾಶ ಬಹಳ ಕಮ್ಮಿ ಇರೋದ್ರಿಂದ ನಮ್ಮ ಎಲ್ಲ ಗುರು ಹಿರಿಯರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೆ ನಮಸ್ಕರಿಸ್ತಾ ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಬೇಕಾಗುತ್ತೆ. ಅವರು ನಮ್ಮ GC ಚಂದ್ರಶೇಖರ್ ಸರ್ ಅವರು KPCC ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಸಭಾ ಸದಸ್ಯರು. ನಾನು ಸುಮಾರು ಸರಿ ಅವರನ್ನ ಪಕ್ಷದಲ್ಲಿ ಅವರು ಮೀಟಿಂಗ್ ಕರೀತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಅವರು ಸಾರ್ ಯಾವ ಥರ ಅಂತ ಹೇಳಿದ್ರೆ ಭಾಳ ಶಿಸ್ತುಬದ್ಧ ಅಂತ ಹೇಳಿದ್ರೆ ಅವರು ಒಂದು ಪಿನ್ ಡ್ರಾಪ್ ಒಂದು ಸೌಂಡ್ ಕೂಡ ಇರಬಾರ್ದು, ಆ ಥರದ್ದು ಸಭೆಗಳನ್ನು ಮಾಡ್ತಾರೆ. ಅವ್ರನ್ನ ಎಷ್ಟೋ ಜನ ಮಾತಾಡ್ಸೋಕೆ ಹೆದರ್ಕೊಂತಾರೆ. ಆ ಥರದ್ದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥ ಒಂದು ಶಿಸ್ತುಬದ್ಧ ಕಾರ್ಯಕ್ರಮ. ಇವತ್ತು ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೇ ನಮಗೊಂದು ಖುಷಿ. ದಯಮಾಡಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿಬೇಕಂತೇಳಿ ಕೇಳ್ಕೊಂಡಿದ್ದೀನಿ. ಇದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾದ ಇನ್ನೊಬ್ಬರು ಅತಿಥಿ ಅಂತ ಹೇಳಿದ್ರೆ ಪ್ರಧಾನ ಸಂಪಾದಕರು ವಿಜಯವಾಣಿ. ನಮ್ಮನೆಗೆ ಪ್ರತಿ ದಿವಸ ನಾವು ವಿಜಯವಾಣಿನೇ ಹಾಕಿಸ್ತಾ ಇದ್ದೀವಿ ಸರ್. ಸುಮಾರು ಒಂದು 10-15 ವರ್ಷದಿಂದ ವಿಜಯವಾಣಿನೇ ಬರ್ತದೆ. ನಮ್ಮ ಭಾಳ ಅಚ್ಚುಮೆಚ್ಚಿನ ಪತ್ರ ಅದು. ಅವರು ಸಂಪಾದಕರು, ಪ್ರಧಾನ ಸಂಪಾದಕರು ಚೆನ್ನೇಗೌಡರು ಸರ್ ಬಂದಿದ್ದಾರೆ. ದಯಮಾಡಿ ಅವ್ರಿಗೊಂದು ಚಪ್ಪಾಳೆ ಹೊಡಿಬೇಕಾಗ್ತದೆ. ಮತ್ತೆ ನಮ್ಮ ಈ ಕಾರ್ಯಕ್ರಮದ ಇಳಿ ವಯಸ್ಸು ಅಂತ ಹೇಳ್ಬೇಕಾಗತ್ತೆ ಅವ್ರಿಗೆ. ಆಕ್ಚುಲಿ ನಾವು ಸ್ವಲ್ಪ ಸುಸ್ತು ಅಂತ ಅಂತೀವಿ, ಬಟ್ ಅವರು ಯಾವಾಗ ಸುಸ್ತು ಅಂತ ಹೇಳಲ್ಲ. ಅವರು 75 ವರ್ಷ ಅವ್ರಿಗೆ. ಆಕ್ಚುಲಿ ಅವರು ಈ ವಯಸ್ಸಲ್ಲಿ ಇಲ್ಲ ನಾನು ಅಧ್ಯಕ್ಷತೆ ತಗೊಳ್ಳ ಬೇಡವಾ ಅಂತ ಹೇಳ್ತಾ ಇದ್ರು. ಅಣ್ಣ ಹೇಳಿದ್ರು ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ಹೇಳಿ ಅವ್ರಿಗೆ ಉತ್ಸಾಹ ಕೊಟ್ಟು 75 ವರ್ಷದಲ್ಲಿ ಈ ಕಾರ್ಯಕ್ರಮದ ಅವರು ಜೀವನ ಪರ್ಯಂತ ಅಧ್ಯಕ್ಷತೆ ತಗೋಬೇಕು ಅಂತೇಳಿ ನಂಜುಂಡಿ ಸರ್ ಅವ್ರನ್ನ ಘೋಷಿಸಿದ್ದಾರೆ. ಅವರು ಮುಂದಿನ ದಿನ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರದೇ ಅಧ್ಯಕ್ಷತೆ ಇರ್ತದೆ. ನಮ್ಮ ಬಸವರಾಜಣ್ಣ ಅವ್ರಿಗೆ ಒಂದು ಚಪ್ಪಾಳೆ ಹೊಡಿಬೇಕಂತ ಕೇಳ್ಕೊಂತೀನಿ. ನಾವು ಅವ್ರನ್ನ ಅತಿಥಿ ಅನ್ಬೇಕೋ ಅಥವಾ ಗುರು ಅನ್ಬೇಕೋ ಅಥವಾ ನಮ್ಮ ಸಮಾಜದ ಏನಂತ ಹೇಳ್ಬೇಕಾಗತ್ತೆ, ಅವ್ರಿಗೆ ಆಸ್ತಿ ಅಂತಲೇ ಹೇಳ್ಬೇಕಾಗತ್ತೆ. ನಾವು ಸಮಾಜ ಆಸ್ತಿನ ಯಾವಾಗ ಉಳಿಸ್ಕೊಂತೀವಿ ಅದು ಬೆಳೀತಾ ಹೋಗುತ್ತೆ. ಇವಾಗ ನೋಡಿ ಒಂದು ಸೈಟ್ ತಗೊಂತೀವಿ, ಒಂದು 30-40 ಸೈಟು, ಅದು ಬಿಟ್ಟರೆ ಕೋಟಿಗಟ್ಟಲೆ ಬೆಳೆಯುತ್ತೆ. ಅದೇ ಥರ ನಮ್ಮ KP ನಂಜುಂಡಿ ಸರ್ನ ನಾವು ಯಾವತ್ತೂ ಉಳಿಸ್ಕೊಂತೀವಿ ಅವತ್ತು ನಮ್ಮ ಸಮಾಜ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದು ನಮ್ದು ಒಂದು ಆಶಯ ಇದೆ. ಇವತ್ತು ನಮ್ಮ ಏನೇ ಸರ್ಕಾರಿ ಸವಲತ್ತುಗಳು ನಮ್ಮ ಸಮಾಜಕ್ಕೆ ಸಿಗ್ತಾ ಇದೆ, ಏನು 3 ಸವಲತ್ತುಗಳನ್ನ ಮಾಡಿಸ್ಕೊಟ್ಟಿರೋಂಥ ಏನಾದರೂ ಒಂದು ಘನತೆ ಮತ್ತು ಆ ಗೌರವ ತೆಗಬೇಕು ಅಂತ ಹೇಳಿದ್ರೆ ನಮ್ಮ KP ನಂಜುಂಡಿ ಸರ್ಗೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಅವರು ಹೋರಾಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಶ್ವಕರ್ಮ ಜಯಂತಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರದ್ದು ಸುಮಾರು ಕಾರ್ಯಕ್ರಮಗಳು ವಿಶ್ವಕರ್ಮ ನಿಗಮ ಮಾಡಿರೋಂಥ ಕೀರ್ತಿ. ಆಮೇಲೆ ಇನ್ನೊಂದು, ಪ್ರತಿ ವರ್ಷ ಯಾವುದಾದ್ರು ಜಯಂತಿ ಬರುತ್ತೆ ಅಂತ ಹೇಳಿದ್ರೆ ಜನವರಿ 1 ನಮ್ಮ ಜಯಂತಿ ಬರ್ತದೆ ಅಂತೇಳಿ ನಾವು ಖುಷಿ ಪಡ್ಬೇಕಾಗತ್ತಣ್ಣ. ಹೀಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳು ಬಂದಿದ್ದಾರೆ, ನಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮನ ನಮ್ಮ ಪ್ರಸನ್ನ ಸರ್ ನಡೆಸ್ಕೊಡ್ತಾರೆ.